ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಿಸುತ್ತಿದೆ. ನಾಗರಿಕ ಆಸ್ತಿಪಾಸ್ತಿಗಳನ್ನು ಕಾಪಾಡಿ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸುವುದು ಪೊಲೀಸ್ ಇಲಾಖೆಯ ಕರ್ತವ್ಯ ಎಂದು ನಿವೃತ್ತ ಆರಕ್ಷಕ ಉಪನಿರೀಕ್ಷಕರು ದಾಸಪ್ಪರವರು ಹೇಳಿದರು. ಇಂದು ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಡಿಎಆರ್ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕುವೆಂಪುರವರು ನಾಡಗೀತೆಯ ಸಾಲಿನಲ್ಲಿ ಕರ್ನಾಟಕದ ಸರ್ವ ಜನಾಂಗ ತೋಟ ಎಂದು ಹೇಳಿದ್ದಾರೆ. ಅದರಂತೆ ಸರ್ವ ಜನಾಂಗ ತೋಟವನ್ನು ರಕ್ಷಣೆ ಮಾಡುವ ಕೆಲಸ ನಮ್ಮದೇಯ ಪೊಲೀಸ್ ಇಲಾಖೆಯ ಕರ್ತವ್ಯ ಎಂದು ತಿಳಿಸಿದರು. ಮಿಲಿಟರಿಯವರಿಗೂ ಒಂದು ಧನ ಸಹಾಯವನ್ನು ಮತ್ತು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ ಕಲ್ಯಾಣವನ್ನು ಒಂದು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಗದಿಪಡಿಸಿರುವಂಥ ದಿನವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮ ಒಂದು ವಿದ್ಯುತ್ ಕಾರ್ಯಕ್ರಮವಲ್ಲ, ಬದಲಾಗಿ ನಮ್ಮ ಪೊಲೀಸರ ಒಂದು ಧೈರ್ಯ ಸ್ಥೈರ್ಯ ಮತ್ತು ನಾವು ಯಾವುದೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಾರ್ವಜನಿಕವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಒಂದು ಸುರಕ್ಷಿತೆಯಾಗಿ ನಾವು ಈ ಸಮಾಜವನ್ನು ಎತ್ತಿ ಹಿಡಿಯಲು ಹಾಗೂ ಸಾರ್ವಜನಿಕರು ನಿಮ್ಮೊಂದಿಗೆ ನಾವು ಸಹಕರಿಸಿ ನಾಗರಿಕ ಆಸ್ತಿ ಪಾಸ್ತಿಗಳನ್ನು ಕಾಪಾಡಿ ಈ ಸಮಾಜದ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ರಾಷ್ಟ್ರಕವಿ ಕುವೆಂಪುರವರು ಏನೋ ಒಂದು ನಾಡಗೀತೆಯಲ್ಲಿ ಈ ಕರ್ನಾಟಕವನ್ನು ಸರ್ವ ಜನಾಂಗೀಯ ತೋಟ ಎಂದು ನಾಡಗೀತೆಯಲ್ಲಿ ರಚನೆ ಮಾಡಿರ್ತಾರೆ. ಆ ಒಂದು ಸರ್ವ ಜನಾಂಗೀಯ ತೋಟವನ್ನು ರಕ್ಷಣೆ ಮಾಡುವಂತಹ ಕಾಪಾಡುವಂತಹ ನಮ್ಮ ಈ ಪೊಲೀಸ್ ಇಲಾಖೆಗಳಿಗೆ ಈ ದಿವಸ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಇತರ ಇಲಾಖೆ ಮಾನವರು ಮನುಷ್ಯರು ರಾತ್ರಿ ವೇಳೆಯಲ್ಲಿ ವಿಶ್ರಾಂತಿ ಪಡೆಯುವಾಗ ನಾವು ಹಗಲಿರುಳು ಎನ್ನದೆ ಅವರ ಒಂದು ರಕ್ಷಣೆಗೆ ನಿಂತು ನಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ಆರೋಗ್ಯವನ್ನು ಮುಡುಪಾಗಿಟ್ಟು ನಮ್ಮ ಕುಟುಂಬದವರ ಜೊತೆಯಲ್ಲಿ ಇದ್ದರೆ ರಾತ್ರಿ ವೇಳೆ ಆಗ್ಬೋದು ಹಗಲಾಗಿರ್ಬೋದು ಯಾವುದೇ 24 ಗಂಟೆಯಲ್ಲಿ ದುಡಿಯಿರುತ್ತಂತಹ ನಮ್ಮ ಪೊಲೀಸ್ ಇಲಾಖೆಗಳಿಗೆ ನನ್ನ ಹ್ಯಾಟ್ಸಪ್. ಮಾನ್ಯರೇ, ನಾನು ನಿಮಗೊಂದು ಕಿವಿಯ ಮಾತನ್ನು ಹೇಳಲು ಬಯಸುತ್ತೇನೆ. ನಾನು ಇದೇ ಗ್ರೌಂಡಿನಲ್ಲಿ 1985ರಲ್ಲಿ ನಾನು ಈ ಪೊಲೀಸ್ ಇಂಟರ್ವ್ಯೂ ಇದೇ ಗ್ರೌಂಡ್ಗೆ ನಾನು ಹಾಜರಾಗಿ ನಾನು ಸೆಲೆಕ್ಟ್ ಆಗಿದೆ. ವೇಟಿಂಗ್ನಲ್ಲಿ ಇಷ್ಟಿತ್ತು. 1986ರಲ್ಲಿ ನನಗೆ ನೇಮಕಾತಿ ಉದ್ಯೋಗವನ್ನು ಹೊಂದಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡಿನಲ್ಲಿ ಒಂದು ತರಬೇತಿಯನ್ನು ಪಡೆದು ಮೊದಲನೇದಾಗಿ ನಾನು ಶ್ರೀರಂಗಪಟ್ಟಣ KRS ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ಮುಂದುವರಿಸಿ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಡಾ ಶೋಭಾರಾಣಿ ವಿಜೇರವರು ಮಾತನಾಡಿ, ಏಪ್ರಿಲ್ 2ರಂದು ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಹಾಗೂ ಪೊಲೀಸ್ ಇಲಾಖೆಯ ದ್ವಿಚಕ್ರವನ್ನು ನೀಡಲಾಗುತ್ತಿದ್ದು, ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನ ಹಾಗೂ ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. 2ನೇ ತಾರೀಖರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದೇ ದಿನದಂದು ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಸಹ ಒಟ್ಟುಗೂಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಕವಾಯತಿನೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ಇತರೆ ಇಲಾಖೆಗಳಿಂದ ಭಿನ್ನವಾದ ಪೊಲೀಸ್ ಇಲಾಖೆಯಲ್ಲಿ ಪ್ರತಿನಿತ್ಯ ಮಾನಸಿಕ ತುಮುಲ, ದೈಹಿಕ ತೊಂದರೆಯನ್ನು ಅನುಭವಿಸಿ ಅತ್ಯಂತ ಪರಿಶ್ರಮ ಸೇವೆ ಸಲ್ಲಿಸಿ ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದ ಎಲ್ಲ ದರ್ಜೆಯ ಪೊಲೀಸ್ ನೌಕರರು ಹಾಗೂ ಅಧಿಕಾರಿಗಳ ಸೇವೆಯನ್ನು ಸ್ಮರಿಸಿ ಈ ದಿನದಂದು ಅವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ. ಇಡೀ ತಮ್ಮ ಸೇವೆಯಲ್ಲಿ ವಿರಾಮವಿಲ್ಲದೆ ಎಲ್ಲ ರೀತಿಯ ನಿಂದನೆಗಳಿಗೆ ಒಳಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಅನುಭವಿಸಿ ಪೊಲೀಸ್ ಇಲಾಖೆಯ ನೌಕರರು ಹಾಗೂ ಅಧಿಕಾರಿಗಳು ತಮ್ಮ ಸೇವೆಯನ್ನು ಮುಗಿಸಿ ನಿವೃತ್ತರಾಗುತ್ತಾರೆ. ಪ್ರತಿ ವರ್ಷ ಏಪ್ರಿಲ್ 2ನೇ ದಿನಾಂಕದಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಿ ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಒಂದು ನಿಧಿಯನ್ನು ಮಾಡಿ ಈ ನಿಧಿಯಿಂದ ನಿವೃತ್ತಿ ಹೊಂದಿರುವ ನೌಕರರಿಗೆ ವೈದ್ಯಕೀಯ ಸೌಲಭ್ಯವನ್ನು ಹಾಗೂ ಅಂತ್ಯ ಸಂಸ್ಕಾರಕ್ಕಾಗಿ ಧನ ಸಹಾಯವನ್ನು ಮಾಡಲಾಗುತ್ತಿರುತ್ತದೆ. ಈ ದಿನ ಧ್ವಜ ಮಾರಾಟದಿಂದ ಬರುವ
ಮೊತ್ತದಲ್ಲಿ 50% ಮೊತ್ತವನ್ನು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿ ಖಾತೆಗೆ ಮತ್ತು 50% ಮೊತ್ತವನ್ನು ಕೇಂದ್ರ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಪಾವತಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಡ್ಯ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಈ ದಿನ ಆಚರಿಸುತ್ತಿದ್ದೇವೆ. ದಿನಾಂಕ 1/4/25ರಿಂದ 31/3/2026 ಅವಧಿಯಲ್ಲಿ 27 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಅಂದರೆ DYSP 1, PSI 3, ASI 17, ARSI 3, CHC 1, ASC 1, ಸ್ವೀಪರ್ 1 ಇವರುಗಳು ಸೇವೆಯಿಂದ ಸ್ವಇಚ್ಛೆ ಹಾಗೂ ವಯೋನಿವೃತ್ತಿ ಹೊಂದಿರುತ್ತಾರೆ. ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ತಿಮ್ಮಯ್ಯ ಮತ್ತು ಗಂಗಾಧರ್ ಸ್ವಾಮಿರವರು ಉಪಸ್ಥಿತರಿದ್ದರು. ಮಹಿಳೆ ಆರೋಗ್ಯವಾಗಿದ್ದರೆ ಇಡೀ ಕುಟುಂಬವೇ ಆರೋಗ್ಯವಾಗಿರುತ್ತದೆ. ಆ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಭಿಪ್ರಾಯಿಸಿದರು. ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಆವರಣದಲ್ಲಿ ನಡೆದ ಮುಟ್ಟಿನ ಕಪ್ ಕುರಿತ ಅರಿವು ಮತ್ತು ವಿತರಣಾ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಕಪ್ ವಿತರಣೆ ಮಾಡಿ ಮಾತನಾಡಿದ ಅವರು, ಪ್ರತಿಯೊಬ್ಬ ಮಹಿಳೆಗೂ ಋತುಚಕ್ರ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡುವಂತಹ ಅನಿವಾರ್ಯತೆಯೂ ಇದೆ ಎಂದು ಹೇಳಿದರು. ನಾನೂ ಸಹ ನಮ್ಮ ಮನೆಯಲ್ಲಿ ನೋಡಿಕೊಂಡೇ ಬೆಳೆದಿದ್ದೇನೆ. ಮೊದಲೆಲ್ಲ ಬಟ್ಟೆಯನ್ನು ಉಪಯೋಗಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಸ್ಯಾನಿಟರ್ ಪ್ಯಾಡ್ಗಳನ್ನು ಬಳಕೆ ಮಾಡಲಾಗುತ್ತಿತ್ತು. ಇದನ್ನು ಬಹಳ ಮುಚ್ಚಿಟ್ಟುಕೊಂಡೇ ಬಳಸಲಾಗುತ್ತಿತ್ತು. ಜೊತೆಗೆ ಉಪಯೋಗಿಸಿದ ಪ್ಯಾಡ್ಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ಸುಟ್ಟು ಹಾಕುತ್ತಿದ್ದನ್ನು ನೋಡಿದ್ದೇನೆ. ಇದರಿಂದಾಗಿ ಪರಿಸರಕ್ಕೆ ಹೆಚ್ಚು ಹಾನಿಯಾಗುತ್ತಿದ್ದನ್ನು ಗಮನಿಸಿದ ವಿಜ್ಞಾನಿಗಳು ಮುಟ್ಟಿನ ಕಪ್ಪನ್ನು ಸಂಶೋಧಿಸಿದ್ದಾರೆ. ಇದು ಪರಿಸರ ಸ್ನೇಹಿಯೂ ಆಗಿದೆ. ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಎಂಬುದನ್ನು ಸಂಬಂಧಿಸಿದ ವೈದ್ಯರು, ಆರೋಗ್ಯ ಸಹಾಯಕರಿಂದ ಮಾಹಿತಿ ಪಡೆದು ಉಪಯೋಗಿಸುವಂತೆ ಸಲಹೆ ನೀಡಿದರು. ಪ್ರತಿಯೊಬ್ಬರು ಮಹಿಳೆಗೂ ತಲುಪಿಸಬೇಕನ್ನೋದ್ರ ಬಗ್ಗೆ, ಅದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಪ್ರೈವೇಟ್ ಸಂಸ್ಥೆಗಳೇನಿದೆ, ಈಗ CSR ಮೂಲಕ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ತಲುಪಿಸ್ಬೇಕು ಅಂತಲೂ ಇದು ಬಿಟ್ಟು ಸರ್ಕಾರದ ಜೊತೆಗೆ ಬೇರೆ ಏನೂ ಕೆಲಸ ಮಾಡ್ತಾ ಇದ್ದೀವಿ. ಏಕೆಂದರೆ ನಂಬರ್ 1 ನಿಮಗೆ ಗೊತ್ತಿರೋದು, ಇದ್ರ ಬಗ್ಗೆ ಮಾತಾಡೋದೇ ಚಿಕ್ಕದ್ರಿಂದ ಮನೆಯಲ್ಲಿ ಎಲ್ಲ ಮುಜುಗರ ಪಡ್ಕೊತಾರೆ. ಅದನ್ನು ದಯವಿಟ್ಟು, ಈಗ ನಾನೇ ಚಿಕ್ಕದ್ರಿಂದ ನಾನು ನೋಡ್ಕೊಂಡೀಗ ನನ್ನ ಮನೆಯಲ್ಲೂ ನನ್ನ ಹೆಂಡತಿ, ನನ್ನ ತಂಗಿ ಇದ್ದಾರೆ, ನನ್ನ ತಾಯಿ, ನನ್ನ ಮಗಳಿದ್ದಾಳೆ, ನನ್ನ ಮಗಳು 14 ವರ್ಷ. ಇದನ್ನೆಲ್ಲ ಓಪನ್ ಆಗಿ ನಾವು ಡಿಸ್ಕಸ್ ಮಾಡಿ, ಇದೇನು ಯಾರಿಗೂ ಆಗದೆ ಪ್ರತಿ ಮಹಿಳೆಗೂ ಈ ಭೂಮಿಯಲ್ಲಿ ಎಲ್ಲ ಕಡೆ ಇರೋಂಥ ಎಲ್ಲ ಮಹಿಳೆಯರಿಗೂ ಆಗಂಥದ್ದು. ಇದ್ರ ಬಗ್ಗೆ ನಿಮ್ಮ ಮನೆಗಳಲ್ಲಿ ಓಪನ್ ಆಗಿ ಮಾತಾಡಿ ಇದೊಂಥರ ಔಸ್ಕೊಂಡು ನಾವು ಮಾಡೋಂಥ ಒಂದು ಪದ್ಧತಿಯನ್ನು ಬೆಳೆಸ್ಕೊಂಡ್ಬಂದಿದ್ದೀವಿ. ಇದನ್ನು ದಯವಿಟ್ಟು ಆ ರೀತಿ ಮಾಡಬೇಡಿ. ಓಪನ್ ಆಗಿ ಇದನ್ನು, ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್. ಏನು ಮೇಡಮ್ ಹೇಳಿದಾಗ ಡಾಕ್ಟ್ರು, ನೀವುಗಳು ಚೆನ್ನಾಗಿದ್ರೆ ಇಡೀ ಮನೆ ಚೆನ್ನಾಗಿರ್ತದೆ. ಅದಕ್ಕೆ ನಿಮ್ಮಗಳ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಅದನ್ನು ದಯವಿಟ್ಟು ಅದ್ರ ಬಗ್ಗೆ ಫೋಕಸ್ ಮಾಡಿ. ಈ ಥರ ಹೊಸ ಇನೋವೇಷನ್ಗಳು ನಡೀತಾ ಇದೆ. ಈಗ ಮುಂಚೆ ಬಟ್ಟೆ ಇತ್ತು, ಆಮೇಲೆ ಸ್ಯಾನಿಟರಿ ಪ್ಯಾಡ್ಗಳಾಯಿತು, ಅದಾದ್ಮೇಲೆ ಈಗ ಮೆನ್ಸ್ಟ್ರೋಲ್ ಕಪ್ ಹಾಕಿರೋದ್ರಿಂದ ಪರಿಸರದ ಒಂದು ಕಡೆ ಪರಿಸರನೂ ನಾವು ಕಾಪಾಡಬೇಕು. ಅದ್ರ ಜೊತೆಗೆ ನಾವು ಎಲ್ಲ ಮನೆಗಳಲ್ಲೂ ನೋಡ್ತಾ ಇದ್ವಿ, ಸುಟ್ಟಾಕ್ತಾ ಇದ್ರಿ ಸ್ಯಾನಿಟರಿ ಪ್ಯಾಡ್ಗಳನ್ನು. ಅದ್ರ ಬದಲು ಇದು ಪರಿಸರ ಸ್ನೇಹಿಯಾಗಿರೋಂಥ ಇದೊಂದು ಸೊಲ್ಯೂಷನನ್ನು ಎಲ್ಲ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ತಾವುಗಳೆಲ್ಲ ನಾನು ಕೇಳ್ಕೊಳ್ಳೋದು ಏನಂದರೆ, ನಾನು ಮನೆಯಲ್ಲೂ ನಾನು ಮಾತಾಡ್ಬೇಕು ನನ್ನ ಮಗಳ ಜೊತೆ. ಕ್ಲೆನ್ಲಿನೆಸ್ ಇಂಪಾರ್ಟೆಂಟ್. ಅಂದರೆ ತೊಳೆದು ಯಾವ ಥರ ಹಾಕ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದನ್ನು ದಯವಿಟ್ಟು ಕ್ಲೀನಾಗಿ ನಿಮ್ಮ ಹೈಜೀನನ್ನು ನೀವು ಮೇಂಟೈನ್ ಮಾಡಿ ನೀವುಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇದ್ರ ಬಗ್ಗೆ ಮನೆಯಲ್ಲೂ ನಿಮ್ಮ ಮಕ್ಕಳುಗಳಿಗೆಲ್ಲ ಚೆನ್ನಾಗಿ ಹೇಳ್ಕೊಟ್ಟು ಅವ್ರಗಳ ಆರೋಗ್ಯ ಕಡೆನೂ ಗಮನ ಹರಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮತ್ತು ಏನು ಪಂಚಾಯಿತಿಯವರು ಎಲ್ಲ ಮುಂದೆ ಬಂದು ಈ ಪಂಚಾಯಿತಿಯ ಪ್ರತಿಯೊಬ್ಬರು ಮಹಿಳೆಗೂ ಈ ಒಂದು ಮೆನ್ಸ್ಟ್ರುವಲ್ ಕಪ್ಪನ್ನು ತಲುಪಿಸ್ಬೇಕಂತ ಏನು ರೂಪಿಸಿದೆ ಕಾರ್ಯಕ್ರಮ, ಅದು ಯಶಸ್ವಿಯಾಗಲಿ. ನೀವುಗಳು ಅದನ್ನು ಯಶಸ್ವಿಗೊಳಿಸೋಕ್ಕೆ ನೀವು ಭಾಗವಹಿಸಬೇಕಾಗಿರೋದು ಅತಿ ಹೆಚ್ಚು ಇಂಪಾರ್ಟೆಂಟು. ಅದರಿಂದ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮನ ಏನು ಪಂಚಾಯಿತಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲೋಕೇಶ್ ಮೂರ್ತಿ, ತಾಲೂಕು ಆರೋಗ್ಯಾಧಿಕಾರಿ ಡಾ ಜವರೇಗೌಡ,
ಸಹಾಯಕ ನಿರ್ದೇಶಕ ಶ್ರೀಧರ್, ಡಾಕ್ಟರ್ ಪ್ರಕೃತಿ, ಡಾಕ್ಟರ್ ನಿರ್ಮಲಾ ಜಯಂತಿ, ಪಿಡಿಒ ಶಿವಕುಮಾರ್, ಕಾರ್ಯದರ್ಶಿ ಪ್ರಕಾಶ್ ಸೇರಿದಂತೆ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಗ್ಯಾಸ್ಗೆ ಹಾಹಾಕಾರ ಎದ್ದಿದ್ದು, ಸಾರ್ವಜನಿಕರು ಮತ್ತು ಮಹಿಳೆಯರು ಎಸ್ಆರ್ ಇಂಡೇನ್ ಗ್ಯಾಸ್ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿನನಿತ್ಯ ಸಾರ್ವಜನಿಕರು ತಡರಾತ್ರಿಯಿಂದಲೇ ಲೈನಿನಲ್ಲಿ ನಿಂತುಕೊಂಡು ಗ್ಯಾಸ್ ವಿತರಕ ಬರುವುದನ್ನೇ ಬಕ್ಕಪಕ್ಷಿಯಂತೆ ಕಾಯುತ್ತಿದ್ದಾರೆ. ಒಂದ್ ಗಂಟೆ ನಾವು ಬಂದಾಗ ಇವ್ರು 2 ಗಂಟೆ ಬಂದಾಗ ಅಷ್ಟೊತ್ತಿಂದ ಕಾಯ್ತಾ ಇದೀವಿ. ಸಿಲಿಂಡರ್ಗಳು ಕೊಟ್ಟಿಲ್ಲ, ಇಷ್ಟೊತ್ತಾದ್ರೂ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಇಲ್ಲೇ ಕೂತಿದೀವಿ. ಮಕ್ಳುಗಳು ಹಸ್ಕೊಂಡು ಹೋಟ್ಲಿಗೆ ಹೋದ್ರೆ ಎಷ್ಟು ಕೊಡ್ಬೇಕು ಸರ್ ದುಡ್ಡು? ಎಲ್ಲ ಜಾಸ್ತಿ ಮಾಡಿ ಕೂರ್ಸವ್ರು. ಹೆಂಗ್ ಸರ್ ಕೊಡೋದು ನಾವು ಹೋಟ್ಲಿಗೆ? ಅಲ್ಲೂ ಇಲ್ಲ, ಮನೇಲೂ ಇಲ್ಲ, ಹೋಟ್ಲು ಇಲ್ಲ. ಹೆಂಗೆ ನಾವು ಜೀವನ ಮಾಡೋದು ಬಡವರು? ದೊಡ್ಡ ದೊಡ್ಡವ್ರು ಯಾಕೆ ಬರ್ತಾರೆ ಇಲ್ಲಿ ಕೂತ್ಕೊಳ್ಳೋಕೆ ಅಂತ ಕಾಯೋದು ಸರ್? ಯಾವಾಗ ನೋಡಿದ್ರು ಅವಾಗ ಬನ್ನಿ ಇವಾಗ ಬನ್ನಿ ಬರ್ತೀವಿ ನಡೀರಿ, ಅಲ್ಲೋಗಿ ಇಲ್ಲೋಗಿ. ಇದೇ ಆದ್ರೆ ನಾವ್ ಹೆಂಗ್ ಸಿಲಿಂಡರ್ ಸರ್ ಬುಕ್ ಮಾಡಿದೀವಿ. ಬುಕ್ ಮಾಡಿದ್ರೆ ಹೆಂಗ್ ಕೊಡ್ತಾರೆ ಸರ್ ಅವರು? ಬುಕ್ ಮಾಡಿದ್ರೇನೆ ಕೊಡೋದವ್ರು. ನಾಗಮಂಗಲದ ಗ್ಯಾಸ್ ರೀಫಿಲ್ಲಿಂಗ್ ಕೇಂದ್ರದ ಬಳಿ ನೂರಾರು ಜನ ಗುಂಪು ಕಟ್ಟಿದ್ದು, ಎಸ್ಆರ್ ಇಂಡೇನ್ ಗ್ಯಾಸ್ ಕಚೇರಿ ಬಳಿಯೂ ಜನರು ಮುಗಿಬಿದ್ದಿದ್ದಾರೆ. ಪ್ರತಿನಿತ್ಯ ಮಹಿಳೆಯರು ಗ್ಯಾಸ್ ಏಜೆನ್ಸಿ ವಿರುದ್ಧ ಹಿಡಿಶಾಪ ಹಾಕುತ್ತಾ ಗ್ಯಾಸ್ ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಮತ್ತೊಂದೆಡೆ ಎಲ್ಲಾ ಹೋಟೆಲ್ಗಳು, ಬೀದಿ ಬದಿ ವ್ಯಾಪಾರಿಗಳು ಮತ್ತು ಬೆಳ್ಳೂರು ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯ ನೂರಾರು ಹೋಟೆಲ್ಗಳು ಕಾಳಸಂತೆಯನ್ನಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಂಡು ವ್ಯಾಪಾರವನ್ನು ನೆಮ್ಮದಿಯಾಗಿ ನಡೆಸುತ್ತಿದ್ದಾರೆ. ಇಷ್ಟೊಂದು ಸಮಸ್ಯೆ ಬರ್ತಿರ್ಲಿಲ್ಲ. ಪೇಟೆವಲ ರೋಡ್ಗೆ ಬಂದು 3 ತಿಂಗಳಾಗದೆ. ಪೇಟೆವಲ ರೋಡ್ ಬಂದು 3 ತಿಂಗಳಾಗದೆ. ನಾನೇ ಗ್ಯಾಸ್ ತಗೊಂಡು 3 ತಿಂಗಳಾಗಿದೆ. ಇದುವರೆಗೂ ಒಂದು ಗ್ಯಾಸ್ ಕೊಟ್ಟಿಲ್ಲ. ಇವನ್ ಮಾತಾಡಿದ್ರೆ ಇವನ್ ಕೇಳಿದ್ರೆ ಅವನ ಮೇಲೆ ಹೇಳ್ತಾನೆ, ಅವನ್ ಕೇಳಿದ್ರೆ ಇವನ್ ಮೇಲೆ ಹೇಳ್ತಾನೆ. ಗೋಡನ್ಗೆ ಮೊನ್ನೆ ದಿವಸ ಗೋಡನ್ಗೆ ಹೋಗಿದ್ದೀವಿ. ನಮ್ಮ ಮನೆಯವ್ರ ಕಾಲಾಗಲ್ಲ, ಪೇಸೆಂಟು ಗಾಡಿ ಹಿಂದೆನೆ ಬಂದಿದ್ದಾರೆ. ಗಾಡಿಯಿಂದ ಬಂದ್ರೆ ಅಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ, ಇಲ್ಲಿ ಕೊಡ್ತೀನಿ ಅಂತ ಇಲ್ಲಿ ವಿತರಣೆ ಮಾಡಿದ್ರು. ಇಲ್ಲೂ ನಮಗೆ ಸಿಗ್ಲಿಲ್ಲ. ತಿರ್ಗಾ ಆಫೀಸ್ ಹತ್ರ ಹೋಗಿ ಬುಕ್ ಆಗಿದೆ ನಿಮ್ದು, ಮನೆಗೆ ಕಳಿಸ್ತೀವಿ ಹೋಗಿ ಅಂದ್ರು. ಯಾವ ಮನೆಗೆ ಡೆಲಿವರಿ ಕೊಟ್ಟವ್ರೆ ಒಂದೇ ಒಂದು ನನಗೆ ಮಾಹಿತಿ ತೋರಿಸಿ. ಇವ್ರು ಮನೆ ಕೊಡ್ತೀನಿ ಅಂತ ಎಲ್ಲರನ್ನೂ ಕಳಿಸ್ತಾ ಇದ್ದಾರಲ್ಲ, ಯಾವ ಮನೆಗೆ ಡೆಲಿವರಿ ಮಾಡಿದ್ದಾರೆ ಒಂದೇ ಒಂದು ಪ್ರೂಫ್ ತೋರಿಸ್ಬಿಡಿ. ನಾನು ಅದನ್ನ ಕೇಳಿದೆ. ನಾನು ಅವ್ರು ಏನು ಹೇಳಿದ್ರು ಗೊತ್ತಾ? ಸಾಕ್ಷಿ ಇದ್ರೆ ತಂದ್ಕೊಡಿ. ನಾನು ಕೇಳಿದೆ ಅದನ್ನ, ನೀವು ಮಾರ್ಕೋತಾ ಇದ್ದೀರಾ ಅಂದೆ. ಮೇಡಮ್ ಒಂದೇ ಒಂದು ಸಾಕ್ಷಿ ಇದ್ರೆ ನನಗೆ ತಂದ್ಕೊಡಿ ಅಂತಾರೆ. ಸಾಕ್ಷಿ ಕೇಳ್ತಾ ಇದ್ದಾರೆ. ಫೆಬ್ರವರಿ ತಿಂಗಳಿಂದ ಕಾಯ್ತಾ ಇದೀವಿ. ಇಲ್ಲ ಅಂತಂದ್ರೆ ಬರೀ ಮನೆಯಲ್ಲಿ ಇದಕ್ಕೆ ಗೋಡನ್ಗೂ ಇಲ್ಲಿಗೂ ಬರೀ 1,000 1,500 ನಾವೆಲ್ಲ ಕಳ್ಕೊಂಡಿದ್ವಿ ದುಡ್ಡನ್ನ. ಅಲ್ಲೂ ಸಿಗ್ತಾರೆ, ಇಲ್ಲೂ ಸಿಗ್ತಾ ಇಲ್ಲ ಅಂತಂದ್ರೆ ಹೆಂಗಣ್ಣ? ನಮ್ಗೆ ಸಮಸ್ಯೆನೇ ನಮ್ಗೆ. ಇಲ್ಲ ಮನೆಗಳಲ್ಲಿ ಹೋಗಿ ನಾವು ಮನೆ ಒಳಗೆ ಒಲೆ ಹಾಕೊಂಡು ಮಾಡ್ತೀವಿ ಅಂತಂದ್ರೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಬಾಡಿಗೆ ಮನೆಗಳಲ್ಲಿ ಆದರೆ ಅಡಿಗೆ ಮಾಡಿಕೊಳ್ಳಲು ಮಧ್ಯಮ ವರ್ಗದ ಜನ ಗ್ಯಾಸ್ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ಎಸ್ಆರ್ ಗ್ಯಾಸ್ ಮಾಲೀಕರು ಮತ್ತು ಗ್ಯಾಸ್ ವಿತರಿಸುವ ವ್ಯಕ್ತಿಗಳು ಕಣ್ಣಿಗೆ ಕಾಣದಂತಾಗಿದ್ದು, ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ನೆಮ್ಮದಿಯಾಗಿದ್ದಾರೆ. ಈ ಸಂಬಂಧ ತಾಲೂಕಿನ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ಗ್ಯಾಸ್ ವಿತರಿಸುವಂತೆ ಮಹಿಳೆಯರು ಆಗ್ರಹಪಡಿಸಿದ್ದಾರೆ. ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು. ಕಾರ್ಯಕ್ರಮವನ್ನು ಪಂಚಾಯತ್ ಆಡಳಿತಾಧಿಕಾರಿಗಳಾದ ಶ್ರೀಯುತ ಸ್ವಾಮಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಆರೋಗ್ಯ ಇಲಾಖೆಯಿಂದ ಸಾರ್ವಜನಿಕರಿಗೆ ತಲುಪಬೇಕಾದ, ಸಿಗಬೇಕಾದ ಸವಲತ್ತುಗಳನ್ನು ಅವರಿಗೆ ತಲುಪಿಸುವುದು ನಮ್ಮ ಕರ್ತವ್ಯ. ಜನರ ಆರೋಗ್ಯ ಮುಖ್ಯ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರೇ ಅದನ್ನು ಮಾಡಲಾಗುವುದಿಲ್ಲ. ಜನಪ್ರತಿನಿಧಿಗಳು ಹಾಗೂ ಗ್ರಾಮದ ಮುಖಂಡರನ್ನು ಒಗ್ಗೂಡಿಸಿ ಕೆಲವು ಸರ್ಕಾರದಿಂದ ಅನುದಾನಗಳು ಬರುತ್ತದೆ. ಇತ್ತೀಚೆಗೆ ಯಾವುದೇ ಅನುದಾನ ಬಂದಿಲ್ಲ. ಗ್ರಾಮಗಳಲ್ಲಿ ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಬೇಕು. ಇಲ್ಲದಿದ್ದರೆ ಹಲವಾರು ಕಾಯಿಲೆಗಳು ಬರುತ್ತದೆ. ಬೋರ್ವೆಲ್ ಹಾಗೂ ನಲ್ಲಿ ಪಕ್ಕ ನೀರುಗಳು ನಿಂತಿರುತ್ತದೆ. ಅದಕ್ಕಾಗಿ ಸರ್ಕಾರ ಜನ ಆರೋಗ್ಯ ಸಮಿತಿ ಎಂದು ರಚನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಜನರಿಗೆ ತಲುಪುವಂತೆ ಮಾಡಬೇಕಂದ್ರೆ ಜನರ ಸಹಕಾರ ಜನಗಳೊಂದಿಗೆ ನಾವು ಮಾಡೋದು ಬಹಳ. 100 ಕೋಟಿ 1000 ಕೋಟಿ ಸರ್ಕಾರ ಏನು ಖರ್ಚು ಮಾಡ್ತಾರೆ ಅದು ಜನರಿಗೆ ತಲುಪಬೇಕು. ಜನರ ಆರೋಗ್ಯ ಮುಖ್ಯ. ಜನ ಆರೋಗ್ಯ ಸಮಿತಿ ಅಂತ ಜನರಿಗೆ ಏನೆಲ್ಲ ಕಷ್ಟಗಳಿವೆ. ಈಗ ಡಾಕ್ಟ್ರುಗಳಿಗೆ ಗೊತ್ತಿರ್ತದೆ, ಬಟ್ ಡಾಕ್ಟ್ರುಗಳೊಬ್ಬರೇ ಅದು ಮಾಡೋಕ್ಕಾಗೋದಿಲ್ಲ. ಸಾರ್ವಜನಿಕರ ಸಪೋರ್ಟು ಕೂಡ ಬೇಕಾಗ್ತದೆ. ಕೆಲವು ಗ್ರಾಂಟ್ಗಳು, ಅನುದಾನಗಳು ಈಗ ಈ ಅನುದಾನ ಬಂದೇ ಇಲ್ಲ ಅಂತ ಕಾಣಿಸ್ತದೆ. ಸೊ ಅನುದಾನ ಒಂದು ಕೊಡಿಸುವಲ್ಲಿ
ಜನಪ್ರತಿನಿಧಿಗಳು ಮತ್ತು ಜನಗಳ ಸಹಕಾರ ಭಾಳ ಮುಖ್ಯ ಆಗ್ತದೆ. ಅಧಿಕಾರಿಗಳ ವರ್ಗದ ಅವ್ರ ಮಟ್ಟದಲ್ಲಿ ಹೋರಾಡೋದು ಬೇರೆ. ಗ್ರಾಮಗಳಲ್ಲಿ ಮುಖ್ಯವಾಗಿ ಶೌಚತೆ ಇರೋದಿಲ್ಲ, ಸ್ವಚ್ಛತೆ ಇರೋದಿಲ್ಲ. ಅದನ್ನು ಒಂದು ಸ್ವಲ್ಪ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಇದರಿಂದಾಗಿ ನಾನಾ ರೋಗಗಳು ಬರ್ತದೆ. ಮೊನ್ನೆ ಪೇಪರಲ್ಲಿ ಒಂದು ನೋಡಿದೆ, ಒಂದು ಈ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು 16 ವರ್ಷದ ಹುಡುಗ ಮಾತಿ ಬೇಗಂದು ತಿಳ್ಕೊಂಡಿದ್ದೀವಿ. 16 ವರ್ಷದ ಹುಡುಗ, ಒಂದು ಪ್ರಾಯ ಹುಡುಗ ಕಾಪಾಡ್ಕೊಳ್ಳೋದಿಲ್ಲ. ಮತ್ತು ಈ ಬೋರ್ವೆಲ್ಗಳ ಹತ್ರ ಮತ್ತು ಈ ಟ್ಯಾಂಕ್ಗಳ ಹತ್ರ ಸೊಳ್ಳೆಗಳಿಗೆ ಆಗರವಾಗಿರ್ತದೆ. ಬೋರಿಗೆ ಕ್ಲೀನ್ ಮಾಡೋದಿಲ್ಲ. ಸಾಧ್ಯವಾದಷ್ಟು ತಮ್ಮ ಮನೆ ಹತ್ರ ಸಾಧ್ಯವಾದಷ್ಟು ಕ್ಲಿಯರ್ ಮಾಡ್ಬೋದು, NGO ಟೈಪು. ಇಲ್ಲಾಂತಂದರೆ ನಮ್ಮ ಪಂಚಾಯತಿ ವತಿಯಿಂದ ಮಾಡಿಸಿ. ದಳವಾಯಿ ಕೋಡಿಹಳ್ಳಿ ವೈಜ್ಞಾನಿಕರಿಗಳಾದ ಡಾಕ್ಟರ್ ಉದಯ್ ಮಾತನಾಡಿ, ಸರ್ಕಾರದಿಂದ ಆರೋಗ್ಯ ಕೇಂದ್ರಕ್ಕೆ ಯಾವ ಸವಲತ್ತು ದೊರೆಯುತ್ತದೆ ಅದನ್ನು ಸಾರ್ವಜನಿಕರಿಗೆ ತಿಳಿಸಲು ಸರ್ಕಾರ ಜನ ಆರೋಗ್ಯ ಸಮಿತಿ ಎಂದು ಮಾಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆಯಿಂದ ಜಾಸ್ ಮೀಟಿಂಗ್ ನಡೆಯಬೇಕು ಎಂದು ಆದೇಶ ಇತ್ತು. ಕೆಲಸದ ಒತ್ತಡದಿಂದ ಇಂದು ತಡವಾಗಿ ಮಾಡಿದ್ದೇವೆ. ಯಾವುದೇ ಅನುದಾನ ಬರುತ್ತದೆ, ನಮಗೆ ಯಾವುದೇ ಅನುದಾನ ಬಂದಿಲ್ಲ. ಕಾರ್ಯಕ್ರಮ ನಡೆಸಬೇಕು ಎಂದು ಮೇಲಧಿಕಾರಿಗಳು ತಿಳಿಸಿದ್ದರೂ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಜನಪ್ರತಿನಿಧಿಗಳ ಒಂದು ಸಹಕಾರದಿಂದನೇ ನಾವು ಏನೋ ಈ ಹಾಸ್ಪಿಟಲ್ ನಡೆಸಬೇಕು ಮತ್ತು ಇಲ್ಲಿಂದ ಏನೇನು ಬರುತ್ತೆ ಅದೆಲ್ಲ ಅವರಿಗೆಲ್ಲ ಮಾಹಿತಿ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಮ್ಮ ಆರೋಗ್ಯ ಇಲಾಖೆಯಿಂದ ಜಾಸ್ ಮೀಟಿಂಗ್ ಮಾಡಬೇಕು ಅಂತ ಒಂದು ಕರಡು ಹೊರಡಿಸಿದ್ದಾರೆ. ಅದು ಪ್ರತಿ ತಿಂಗಳು ನಡೀಬೇಕು ಅಂತ ಇತ್ತು. ನಾವು ಸಮಯದ ಅಭಾವ ಮತ್ತು ಕಾರಣಾಂತರಗಳಿಂದ ಮತ್ತು ಆಡಳಿತ ಪಂಚಾಯಿತಿ ಅಧ್ಯಕ್ಷರೆಲ್ಲ ಇದಾಗೋದ್ರಿಂದ ಸ್ವಲ್ಪ ತಡವಾಗಿ ಈಗ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದರೆ, ನಮ್ಮ ಆಸ್ಪತ್ರೆಗೆ ಏನು ಅನುದಾನ ಬರುತ್ತೆ ಅದನ್ನು ನಾವು ಎಲ್ಲ ಪ್ರತಿನಿಧಿಗಳು ತಿಳಿಸಿ ಈ ಥರ ನಾವು ಅದನ್ನು ಬಳಸ್ತಾ ಇದ್ದೀವಿ ಮತ್ತು ಅದರಿಂದ ನಾವು ಏನೇನು ಮಾಡ್ತಿದ್ದೀವಿ ಅಂತ ಒಂದು ಅವ್ರ ಗಮನಕ್ಕೆ. ಮತ್ತು ನಮ್ಮ ಆಸ್ಪತ್ರೆಗೆ ಏನಾದರೂ ಚೇಂಜಸ್ ಮಾಡಬೇಕಾ ಅಥವಾ ನಮ್ಮಲ್ಲೇನೋ ಕೊರತೆ ಇದೆಯಾ ಅದ್ರ ಬಗ್ಗೆ ಒಂದು ಸಮಾಲೋಚನೆ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಆರೋಗ್ಯ ಇಲಾಖೆಯವರು ಈ ಜಾಸ್ ಮೀಟಿಂಗ್ನ ಮಾಡಿದ್ದಾರೆ. ಈಗ ನಮಗೆ ಏನು ಹೇಳ್ಬೇಕಂದ್ರೆ, ಈಗ ನಮ್ಗೆ ಅಮೌಂಟ್ ಬಂದಿಲ್ಲ ಇವಾಗ. ಈಗ ನಮ್ಗೆ ಅನುದಾನ ಯಾವುದು ಕೂಡ ರಿಲೀಸ್ ಆಗಿಲ್ಲ. ಆದರೂ ಏನಂದರೆ, ಅನುದಾನ ರಿಲೀಸ್ ಆಗಿಲ್ಲ ಅಂದರೂ ಕೂಡ ನೀವು ಪ್ರೋಗ್ರಾಮ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲರನ್ನೂ ಇನ್ವೈಟ್ ಮಾಡಿ ಎಲ್ಲರನ್ನೂ ಮಾಡಿ ಮತ್ತು ನನ್ನ ಒಂದೇ ಒಂದು ಕರೆಗೆ ಕೂಡ ಎಲ್ಲ ರೆಸ್ಪಾಂಡ್ ಮಾಡಿ ಬಂದಿರೋದಕ್ಕೆ ನಮ್ಮ ಆಸ್ಪತ್ರೆ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದ. ಇದೇ ಸಂದರ್ಭದಲ್ಲಿ ಶ್ರೀಯುತ ಸ್ವಾಮಿ, ಡಾಕ್ಟರ್ ಉದಯ್, ಶಿವಕುಮಾರ್, ನಾಗೇಶ್, ಆಶಾ, ಇಂದ್ರ, ನಾಗರತ್ನ, ವಿಜಯಕುಮಾರ್ ಹಾಜರಿದ್ದರು. ಭಾರತೀನಗರ ಮತ್ತು ಮೆಳ್ಳಹಳ್ಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮತ್ತು ಇತರೆ ದೇಶಗಳ ನಡುವೆ ಉದ್ಭವಿಸಿರುವ ಯುದ್ಧದ ಭೀತಿಯು ಇದೀಗ ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀನಗರ ಮತ್ತು ಮೆಳ್ಳಹಳ್ಳಿ ಭಾಗದ ಜನಜೀವನದ ಮೇಲೆ ನೇರ ಪರಿಣಾಮ ಬೀರಿದೆ. ಇಂಧನ ಪೂರೈಕೆಯಲ್ಲಿನ ವ್ಯತ್ಯಯದಿಂದಾಗಿ ಅಡುಗೆ ಅನಿಲ ಮತ್ತು ಆಟೋ ಗ್ಯಾಸ್ಗಾಗಿ ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ಬೀದಿಗಿಳಿದು ಪರದಾಡುವಂತಾಗಿದೆ. ಭಾರತೀನಗರದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಕೂಡ ತೀವ್ರಗೊಂಡಿದೆ. ಆಟೋ ಚಾಲಕರು ಗ್ಯಾಸ್ ತುಂಬಿಸಿಕೊಳ್ಳಲು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಚಾಲಕರ ದೈನಂದಿನ ಜೀವನೋಪಾಯಕ್ಕೆ ಸಂಚಕಾರ ಬಂದಿದ್ದು, ಸರ್ಕಾರದ ನಿರ್ವಹಣೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇರಾನ್ ಯುದ್ಧದ ನೆಪ ಹೇಳಿ ಇಲ್ಲಿನ ಗ್ಯಾಸ್ ಏಜೆನ್ಸಿಗಳು ಕೃತಕ ಅಭಾವ ಸೃಷ್ಟಿಸುತ್ತಿವೆಯೇ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ಬಂದೆ 2 ನಿಮಿಷ ಬಂದೆ. ಏನಮ್ಮ ಸಮಸ್ಯೆ ಹೇಳಮ್ಮ ಸಮಸ್ಯೆ ಏನೋ ಆಮೇಲೆ ಜಿಲ್ಲಾಡಳಿತ ಮತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ಪೂರೈಕೆಯನ್ನು ಸರಾಗಗೊಳಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಂದೆ 2 ನಿಮಿಷ ಬಂದೆ.
ಎಡಗೈ ಸಮುದಾಯದ 3,000 ವೋಟುಗಳು ಸಿದ್ದರಾಮಯ್ಯನವರ ತಲೆ ಇರುವ ತನಕ ಅವರಿಗಾಗಿಯೇ ಮೀಸಲಿಡುತ್ತೇವೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾ ಬಿ ಮರಯ್ಯ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಬೈರಾಪುರ ಜನತೆಯ ಹಾಗೂ ನನ್ನ ವೈಯಕ್ತಿಕ ಆಸೆಯೇನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ನಲ್ಲಿ ಬೈರಾಪುರಕ್ಕೆ ಬಂದರೆ ಅದು ನಮ್ಮ ಪುಣ್ಯ. ಹಾಗಾಗಿ ಅವರು ಬೈರಾಪುರಕ್ಕೆ ಬರಬೇಕೆಂದು ಮನವಿ ಮಾಡಿ ಡಾ ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾದದ್ದು. ಯತೀಂದ್ರರಂತಹ ಮೇಧಾವಿ ರಾಜ್ಯದಲ್ಲೇ ಯಾರೂ ಇಲ್ಲ. ಮುಂದೊಂದು ದಿನ ಅವರು ಮಿನಿಸ್ಟರ್ ಆಗಿಯೇ ತೀರುತ್ತಾರೆ. ಹಾಗಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿದ್ದೇನೆಂದರು. ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ ನಾವು ಹೋಗಿ ಮನವಿ ಮಾಡಿದ್ವು. ಊರಿನ ಜನರೆಲ್ಲ ಪಿಳ್ಳಳ್ಳಿಗೆ ಹೋಗಿದ್ದೀರಿ, ವರ್ಕುಡ್ಗೆ ಹೋಗಿದ್ದೀರಿ. ಮೊನ್ನೆ ಮುಖ್ಯಮಂತ್ರಿಗಳು ಬೈರಾಪುರಕ್ಕೂ ಕೂಡ ಹೆಲಿಕಾಪ್ಟರ್ನಲ್ಲಿ ಬರಬೇಕು, ಬಂದು ನಮ್ಮ ಬೈರಾಪುರದಲ್ಲೇ ಹೆಲಿಕಾಪ್ಟರ್ನಲ್ಲಿ ಇಳಿಗಿ ನಮ್ಮ ಜನರಿಗೆ ಆಶೀರ್ವಾದ ಮಾಡಬೇಕು, ದೇವಸ್ಥಾನ ಉದ್ಘಾಟನೆ ಮಾಡಿಕೊಡ್ಬೇಕು ಅನ್ನೋದನ್ನು ಕೂಡ ನಾವು ಮನವಿ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಹೋಗಿ ಭೇಟಿ ಮಾಡಿದಾಗ ಎಲೆಕ್ಷನ್ ಇದೆ 9ನೇ ತಾರೀಕು ಕಳೆದ ನಂತರ ನಾನು ನಿಮಗೆ ಡೇಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಯವರು 90 ಲಕ್ಷನ 1 ಕೋಟಿನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂತ ಅಂದರೆ ನಮ್ಮ ಇತಿಹಾಸ. ಅದು ನಮ್ಮ ಜನಾಂಗದ ಏನು 2,500 3,000 ಓಟ್ ಇದೆಯೋ ಅದು ಸಂಪೂರ್ಣವಾಗಿ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರ ತಲೆ ಇರೋ ತನಕ ನಾವು ಓಟ್ ಹಾಕೇ ಹಾಕ್ತೀವಿ. ಅವ್ರನ್ನ ಗೆದ್ದೇ ಗೆಲ್ಲಿಸ್ತೀವಿ. ಜೊತೆಗೊಂದು ಏನಪ್ಪ ಅಂತ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ನಲ್ಲಿ ನಮ್ಮೂರಿಗೆ ಬಂದರೆ ಭಾಳ ಪುಣ್ಯ ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲ ಸಲ್ಲದ ಮಾತನ್ನೆಲ್ಲ ಯತೀಂದ್ರನ ಮೇಲೆ ಯಾರೋ ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟವ್ರೆ, ಅವ್ರಿಗೆ ಇದು ಮಾಡಿದ್ದಾರೆ ಎಂದಾರಲ್ಲ, ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಅಂಥ ಮೇಧಾವಿ ನಮ್ಮ ಯತೀಂದ್ರ ಅವರು ಇನ್ನು ರಾಜ್ಯದಲ್ಲಿ ಸಿಕ್ಕೋದಿಲ್ಲ. ಅವ್ರಿಗೆ ಅಧಿಕಾರ ಸಿಕ್ಕಿ ಮಿನಿಸ್ಟ್ರ್ ಆಗಲಿ ಅಂತ ನನ್ನ ಒಂದು ದೇವರು ಇವತ್ತು ಮಾರಮ್ಮನ ಆಶೀರ್ವಾದದಿಂದ ಮುಂದೆ ಅವ್ರಿಗೆ ಅಧಿಕಾರ ಸಿಕ್ಕಬೇಕು, ದೊಡ್ಡ ಅಧಿಕಾರ ಸಿಕ್ಕಬೇಕು, ಮಿನಿಸ್ಟ್ರ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಶ್ರೀ ಉಪ್ಪಿಟ್ಟಮ್ಮ, ಸೊಪ್ಪಿಟ್ಟಮ್ಮ ಮಾರಮ್ಮ ದೇವರುಗಳು ಸೇರಿದಂತೆ ಬೈರಾಪುರ ಗ್ರಾಮದಲ್ಲಿರುವ ದೇವಸ್ಥಾನಗಳೆಲ್ಲವನ್ನೂ ಜೀರ್ಣೋದ್ಧಾರಗೊಳಿಸಿ ಗ್ರಾಮದ ಜನತೆಗೆ ಪ್ರೀತಿಪಾತ್ರರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾ ಯತೀಂದ್ರ ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾ ಬಿ ಮರಯ್ಯ ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ಬೈರಾಪುರದಲ್ಲಿ ಗ್ರಾಮದೇವತೆ ಹಬ್ಬ ಆಚರಣೆ ಸಂದರ್ಭದಲ್ಲಿ ಮಾತನಾಡಿ, ಬೈರಾಪುರ ಗ್ರಾಮದಲ್ಲಿ ಇರುವ 8 ದೇವಸ್ಥಾನಗಳಿಗೆ ಸಿದ್ದರಾಮಯ್ಯರವರು 90 ಲಕ್ಷ ರುಗಳನ್ನು ನೀಡಿ ಜೀರ್ಣೋದ್ಧಾರಗೊಳಿಸಿದ್ದಾರೆ. ಬಾಕಿ ಇರುವ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಅನುದಾನ ಬಿಡುಗಡೆ ಆದ ತಕ್ಷಣ ಮಾಡುವುದಾಗಿ ತಿಳಿಸಿ ನಮ್ಮ ಗ್ರಾಮದ ಯಜಮಾನರುಗಳು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಉಪಾಧ್ಯಕ್ಷರಾದ ಪ್ರೇಮಾ ಬಿ ಮರಯ್ಯ, ಯಜಮಾನರುಗಳಾದ ಚಿಕ್ಕಲಿಂಗಯ್ಯ, ಬಸವರಾಜು, ದಿವಾಕರ್ ಸೇರಿದಂತೆ ಇತರರಿದ್ದರು. ಸಿದ್ದರಾಮಯ್ಯ ಸಾಹೇಬರವರು ಈ ಒಂದು 8 ದೇವಸ್ಥಾನಕ್ಕೆ 90 ಲಕ್ಷ ರುಗಳನ್ನು ಕೊಟ್ಟಿದ್ದರು. ಅದನ್ನು ಈ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ನಾವು ಇವಾಗಲೇ ಮಾಡಿದ್ದೀವಿ. ಇನ್ನೂ ಬೇಕಾದಷ್ಟು ದೇವಸ್ಥಾನಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಅಮೌಂಟ್ ಬಂದ ತಕ್ಷಣ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತೀವಿ. ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಈ ಬೈರಾಪುರ ಗ್ರಾಮಕ್ಕೆ ಅತಿ ಹೆಚ್ಚುವಾಗಿ ಸವಲತ್ತನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವ್ರಿಗೆ ನಾವು ಈ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಆಮೇಲೆ ನಾವು ಒಬ್ಬರೇ ಏನು ಮಾಡೋಕ್ಕಾಗಿರಲಿಲ್ಲ. ಗ್ರಾಮದ ಯಜಮಾನರು ಚಿಕ್ಕಲಿಂಗಯ್ಯನವರು, ಬಸವರಾಜು ಅವರು, ದಿವಾಕರ್ ಅವರು ಮತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಇನ್ನು ಸರ್ಕಾರದಿಂದ ಹಣ ಬಂದ ತಕ್ಷಣ ದಂಡಮಾರಮ್ಮನ ದೇವಸ್ಥಾನ ಇರ್ಬೋದು, ಸತ್ಮಾರಮ್ಮನ ದೇವಸ್ಥಾನ ಇರ್ಬೋದು, ಚೆನ್ನಪ್ಪಾಜಿ ದೇವಸ್ಥಾನ ಇರ್ಬೋದು, ಮಾರಮ್ಮನ ದೇವಸ್ಥಾನ ಇರ್ಬೋದು, ಏನೇನು ಬಾಕಿ ಇದೆಯೋ ಅದನ್ನೆಲ್ಲ ಸಂಪೂರ್ಣವಾಗಿ ಮಾಡೋಕ್ಕೆ ನಾವು ತಯಾರಿದ್ದೀವಿ.